ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಕ್ರೋಚ್ ಪಾರ್ಟಿ ಅಂದರೆ ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇರುವಂಥ ಕಾಕ್ರೋಚ್ ಪಾರ್ಟಿಯ ಹವಾಗೆ ಸೆಡ್ಡು ಹೊಡೆದಂಥ ಮೋದಿಯ ಯಂಗ್ ಪಾರ್ಟಿ ಜೊತೆಗೆ ಜಿರಲೆಗೆ ಸೆಡ್ಡು ಹೊಡೆದು ಎಚ್ಚರಿಕೆ ಕೊಟ್ಟಂಥ ಸೋನಮ್ ವಾಂಗ್ಚುಕ್. ಏನಿದು ಮಹಾ ಅಪ್ಡೇಟ್, ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇಲ್ಲಿ ಎರಡು ಪಾರ್ಟಿ ಇದೆ. ಒಂದು ಜಿರ್ಲೆ ಪಾರ್ಟಿ ಮತ್ತು ಸೋನಮ್ ವಾಂಗ್ಚುಕ್ ಅವರ ಮಧ್ಯೆ ಮಹಾ ಬಿರುಕಾಗಿದೆ. ಜೊತೆಗೆ ಈ ಜಿರ್ಲೆಯ ಹವಾ ಇದೆಯಲ್ಲ, ಕಳೆದ ಒಂದು 40 ದಿನದಿಂದ ಜಿರ್ಲೆ ಪಾರ್ಟಿ ಮಾಡ್ತಿರುವಂಥ ಹವಾ ಯಾವ ಲೆವೆಲಿಗೆ ಸದ್ದು ಮಾಡ್ತಿದೆ ಅಂದರೆ, ಒಂದು ಕಡೆ ಆಡಳಿತ ಪಕ್ಷ ಸರಿಯಾಗಿ ಆಡಳಿತವನ್ನು ಮಾಡ್ತಾ ಇಲ್ಲ, ಜೊತೆಗೆ ನಮ್ಮ ಇಂಡಿಯಾದಲ್ಲಿ ವಿರೋಧ ಪಕ್ಷ ಕೂಡ ಇಲ್ಲ ಎನ್ನುವಂತೆ ಮಾಡಿ ಮೊದಲ ಬಾರಿಗೆ ವಿರೋಧ ಪಕ್ಷದ ಸ್ಥಾನವನ್ನು ತುಂಬಿದ್ದು ಇದೇ ಅಭಿಜಿತ್ ದಿಬ್ಕಿ ಅವರ ಕಾಕ್ರೋಚ್ ಜನತಾ ಪಾರ್ಟಿ. ಅಷ್ಟರ ಮಟ್ಟಿಗೆ ಒಂದು ಹಂತಕ್ಕೆ ಇದೀಗ ಕಾಕ್ರೋಚ್ ಜನತಾ ಪಾರ್ಟಿ BJPಯ ಬುಡ ಅಲ್ಲಾಡಿಸುವಂಥ ಹಂತಕ್ಕೆ ಬಂದು ನಿಂತಿದೆ. ಆದರೆ BJPಗೆ ಸಡ್ಡು ಹೊಡೆಯೋದಕ್ಕಾಗಿ ಚುನಾವಣೆ ಅಖಾಡಕ್ಕೆ ಇದೇ CJP ಇಳಿಯತ್ತಾ ಅಥವಾ ಕಾಂಗ್ರೆಸ್ ಜೊತೆ ಮರ್ಜ್ ಮಾಡಿಕೊಂಡು ಕಾಂಗ್ರೆಸ್ ಇದರ ಲಾಭವನ್ನು ಪಡ್ಕೊಳ್ತಾ, ಇದು ಕಾದು ನೋಡಬೇಕು. ಒಂದು ಹಂತಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ದೊಡ್ಡದಾಗಿ ಸದ್ದು ಮಾಡುತ್ತೆ. ಈ ಜುಲೈ 20ರಿಂದ ಜಂತರ್ ಮಂತರ್ನಲ್ಲಿ ಆದಂಥ ಹೋರಾಟ, ಪ್ರತಿ ಹೋರಾಟ ಮತ್ತು ಪೊಲೀಸ್ ದಾಳಿ, ಸ್ಟೂಡೆಂಟ್ಸ್ ದಾಳಿ ಇವೆಲ್ಲವನ್ನು ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲಿ ಈ ಸ್ಟೂಡೆಂಟ್ ಫೆಡರೇಷನ್ ಅಥವಾ ಸ್ಟೂಡೆಂಟ್ ದಾಳಿ ಇಡೀ ದೇಶದ ಸರ್ಕಾರವನ್ನೇ ಅಲ್ಲಾಡಿಸಬಹುದು ಎನ್ನುವಂಥ ಹಂತಕ್ಕೆ ಹೋಗಿತ್ತು. ಆದರೆ ಬುದ್ಧಿವಂತಿಕೆಯಿಂದ ಆಟ ಆಡಿದಂಥ ಮೋದಿ ಮತ್ತು ಮೋದಿಯ ತಂಡ ಕಳೆದ 2 ದಿನಗಳ ಹಿಂದೆ, ಮೊನ್ನೆ ತಡರಾತ್ರಿ 12 ಗಂಟೆಗೆ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿ ಸೋನಮ್ ವಾಂಗ್ಚುಕ್ ಅವರ ಬೇಡಿಕೆಯನ್ನು ನಾವು ಈಡೇರಿಸ್ತೇವೆ, ಜೊತೆಗೆ ಈ ಹೋರಾಟ ಯಾವ ಹಂತದಲ್ಲಿರಬೇಕು ಮತ್ತು ಈ ಅಕ್ರಮದ ವಿರುದ್ಧ ನಾವು ಯಾವೆಲ್ಲ ಕ್ರಮವನ್ನು ಕೈಗೊಂಡಿದ್ದೀವಿ ಅನ್ನುವಂಥ ಒಂದು 2 ಗಂಟೆ 52 ನಿಮಿಷದ ವಿಡಿಯೋವನ್ನು ಹರಿಬಿಟ್ಟಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರು ಸೋನಮ್ ವಾಂಗ್ಚುಕ್ ಅವರನ್ನು ಭೇಟಿ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯ ಮಾಡಿ ಒಂದು ಹಂತಕ್ಕೆ ಈ ನೈತಿಕವಾಗಿ ಜಿರ್ಲೆ ಪಾರ್ಟಿಗೆ ಸಪೋರ್ಟ್ ಮಾಡಿ ಕಳೆದ 26 ದಿನಗಳಿಂದ ಉಪವಾಸ ಸತ್ಯಾಗ್ರಹ, ಅದರಲ್ಲೂ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಂಥ ಇದೇ ಸೋನಮ್ ವಾಂಗ್ಚುಕ್ ಈ ಹೋರಾಟಕ್ಕೆ ಒಂದು ಹಂತಕ್ಕೆ ತೆರೆಯನ್ನೇ ಇಳಿತಾ ಇದ್ರು. ಆದರೆ ಜಿರ್ಲೆ ಪಾರ್ಟಿಯವರು ಹೋರಾಟ ಮಾಡ್ತಿದ್ರೆ ಅದು ನೋಡಬೇಕು ಮುಂದಿನ ಹಂತದಲ್ಲಿ ಯಾವೆಲ್ಲ ನಿರ್ಣಯವನ್ನು ಕೈಗೊಳ್ತಾರೆ ಎನ್ನುವುದು. ಆದರೆ ಜಿರ್ಲೆಯ ಪಾರ್ಟಿಯ ಸದ್ದಿತ್ತಲ್ಲ, ಆ ಸದ್ದಿಗೆ ಮೋದಿಯವರ ಒಂದು ವಿಡಿಯೋ ಎಲ್ಲವನ್ನ ಮಕಾಡೆ ಮಲಗಿಸಿತು ಅಂತ ಹೇಳಬಹುದು. ಹೋರಾಟ ಯಾವ ಥರದಲ್ಲಿ ಸಾಗ್ತಿದೆ, ಹೋರಾಟಕ್ಕೆ ಯಾವೆಲ್ಲ ಬಾಹ್ಯ ಬೆಂಬಲ ಇದೆ, ಹೋರಾಟಕ್ಕೆ ಯಾರು ಫುಡ್ ಸಪ್ಲೈ ಮಾಡ್ತಿದ್ದಾರೆ, ಸೋನಮ್ ವಾಂಗ್ಚುಕ್ ಮತ್ತು ಜಿರ್ಲೆ ಪಾರ್ಟಿಯವರು ಮಾಡ್ತಿರುವಂಥ ಹೋರಾಟ ಇದೀಗ ಯಾವ ದಿಕ್ಕಿನಲ್ಲಿ ಸಾಗ್ತಿದೆ, ಅವೆಲ್ಲ ಕೂಡ ದೊಡ್ಡ ಚರ್ಚೆ ಆಗುವಂಥ ವಿಷಯ. ಆದರೆ ಸದ್ಯದ ಮಟ್ಟಿಗೆ ಜಿರ್ಲೆ ಪಾರ್ಟಿ ಹವಾವನ್ನು ಒಂದೇ ಒಂದು ವಿಡಿಯೋ ತಗ್ಗಿಸಿದೆ ಅಂದರೆ ಅದು ನಿಜಕ್ಕೂ ಕೂಡ ಮೋದಿಗೆ ಇರುವಂಥ ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅಂತ ಹೇಳ್ಬೋದು. 2 ಗಂಟೆ 52 ನಿಮಿಷ ಇರುವಂಥ ಒಂದು ವಿಡಿಯೋವನ್ನು, ಸೆಲ್ಫಿ ವಿಡಿಯೋವನ್ನು ಪೋಸ್ಟ್ ಮಾಡ್ತಾರೆ. ಅದಾದ ನಂತರ 24 ಗಂಟೆಯ ಒಳಗಾಗಿ ಇಡೀ ನಮ್ಮ ಸೋಷಿಯಲ್ ಮೀಡಿಯಾದ ರೆಕಾರ್ಡನ್ನು ಪೀಸ್ ಮಾಡಿದೆ ಅಂತ ಹೇಳ್ಬೋದು. 24 ಗಂಟೆಯಲ್ಲಿ ಸೋಷಿಯಲ್ ಮೀಡಿಯಾದ ಎಲ್ಲ ಒಂದು ವ್ಯೂಸನ್ನು ತೆಗೆದುಕೊಂಡ್ರೆ ಬರೋಬ್ಬರಿ 303 ಮಿಲಿಯನ್ ವ್ಯೂಸನ್ನು ಪಡ್ಕೊಂಡಿದೆ. ನಮ್ಮ ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ 30 ಕೋಟಿಯಷ್ಟು ಜನ ಇದರ ವೀಕ್ಷಣೆಯನ್ನು ಪಡ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಅಂದರೂ ಕೂಡ ಒಬ್ಬೊಬ್ಬರು 2 ಸಲ ನೋಡಿರ್ತಾರೆ ಅಂದರೂ ಕೂಡ 25ರಿಂದ 26 ಕೋಟಿ ಜನ ಇದನ್ನು ವ್ಯೂಸ್ ಮಾಡಿದ್ದಾರೆ. ಇದು ನಿಜಕ್ಕೂ ಮೋದಿಯ ಕಡೆಗೆ ಒಂದು ಯುವ ಅಭಿಮಾನಿ ಸಂಘ ಇದೆ, ಅಥವಾ ಈ ನೆಟ್ಟಿಗರಿದ್ದಾರೆ, ಅಥವಾ ಮೋದಿಯ ಮಾತನ್ನೇ ಕೇಳುವಂಥ ಜನ ಇದ್ದಾರೆ. ಮೋದಿ ಅಂದ ಕೂಡಲೇ ಹಿರಿಯರಾಗಿದ್ದಾರೆ, ಹಳೆಯ ಒಂದು 20-30 ವರ್ಷ ಇನ್ನೊಂದು ಜನರ ಮಾತಾಗ್ತಿರಲಿಲ್ಲ. ಸ್ಟಿಲ್ ಯಾರ್ಯಾರು ಕಾಲೇಜಿಗೆ ಹೋಗ್ತಾರೆ, ಯಾರ್ಯಾರು ದೇಶದ ಬಗ್ಗೆ ಕಾಳಜಿ ಇದ್ದಾರೆ, ಇವರೆಲ್ಲರೂ ಕೂಡ ಮೋದಿಯ ಪರವಾಗಿದ್ದಾರೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಿನ್ನೆ ಮತ್ತೊಂದು ವಿಡಿಯೋ ಮಾಡ್ತಾರೆ. ಅದೇನೆಂದರೆ, ನೀವು ಕಾಕ್ರೋಚ್ ಪಾರ್ಟಿ ಕಟ್ಟಿದ್ರಿ, ನೀವು ಕಾಂಗ್ರೆಸ್ಸಿಗೆ ನೇರವಾಗಿ ಸಪೋರ್ಟ್ ಮಾಡ್ತೀರಿ, ಎಲ್ಲವೂ ಓಕೆ, ಆದರೆ ನಾನು ಮಾಡಿದಂಥ ಪೋಸ್ಟ್ಗೆ ಕೆಲವೊಬ್ಬ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡಿದರೆ, ಸಲಹೆ ಕೊಟ್ಟಿದ್ದಾರೆ, ನಿಮಗೆಲ್ಲ ಥ್ಯಾಂಕ್ಸ್ ಫ್ರೆಂಡ್ಸ್ ಎನ್ನುವಂಥ ಹೇಳಿಕೆ ಇದೆಯಲ್ಲ, ಅಂದರೆ ಕಾಲೇಜ್ ಫ್ರೆಂಡ್ಸ್ ಕೂಡ, ಕಾಲೇಜ್ ಹುಡುಗರು ಕೂಡ, ಕಾಲೇಜ್ ಹುಡುಗಿಯರು ಕೂಡ ನನ್ನ ಸ್ನೇಹಿತರು ಎನ್ನುವಂಥ ರೀತಿಯಲ್ಲಿ ಮಾತನಾಡಿ ಅವರನ್ನು ಫ್ರೆಂಡ್ಸ್ ಎಂದು ಕರೆದಿದ್ದಿದೆಯಲ್ಲ, ಅದು ಇದೀಗ ಮೋದಿ ಆ ವಿಡಿಯೋ ನೋಡೋದಕ್ಕೆ ಹೇಳಿದಂಥ ಥ್ಯಾಂಕ್ಸ್ ಮತ್ತು ಅಷ್ಟು ವೈರಲ್ ಆಗಿದ್ದಿಲ್ಲ, ಅದನ್ನು ಮತ್ತೊಮ್ಮೆ ಹೇಳಬೇಕಿತ್ತು ಎನ್ನುವಂಥ ಕಾರಣಕ್ಕಾಗಿ ಮತ್ತೊಂದು ವಿಡಿಯೋವನ್ನು ರಿಲೀಸ್ ಮಾಡಿ ನಿನ್ನೆ ನಾನು ಒಬ್ಬ ಯುವಕರಂತೆ ಇದ್ದೇನೆ, ನನಗೂ ಕೂಡ ಯುವಕರ ಕಷ್ಟ ಆಗುತ್ತೆ, ಅದು ವಿದ್ಯಾರ್ಥಿಗಳ ಕಷ್ಟ ಆಗುತ್ತೆ ಅನ್ನೋದನ್ನು ಮತ್ತೊಮ್ಮೆ ಹೇಳಿದ್ದಾರೆ. ಇದು ಒಂದು ಹಂತಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಿರುವಂಥ ಯಂಗ್ ಹವಾದ ವಿರುದ್ಧ ಮತ್ತೊಂದು ಯುವ ಪಡೆಯನ್ನು ಕಟ್ಟಿ ಮೆರೆಸಿದಂತಿದೆ ಇದೇ ನರೇಂದ್ರ ಮೋದಿ. ಎರಡನೇದಾಗಿ
26 ದಿನಗಳಿಂದ ನೀರನ್ನು ಮುಟ್ಟದೆ ಅಮರಣಾಂತ ಉಪವಾಸವನ್ನು ಕೈಗೊಂಡು ಶಾಂತಿಯುತವಾಗಿ ಆ್ಯಂಡ್ ಮಹಾತ್ಮ ಗಾಂಧಿಯೇ ಮತ್ತೊಮ್ಮೆ ತನ್ನ ಜನ್ಮವನ್ನು ಎತ್ತಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಿರುವಂಥ ಸೋನಂ ವಾಂಗ್ಚುಕ್ ಅವರಿಗೆ 24-25ನೇ ದಿನಕ್ಕೆ ಒಂದು ಅರ್ಥ ಆಗುತ್ತೆ, ನಾವು ನಿಯತ್ತಿಂದ ಹೋರಾಟ ಮಾಡ್ತಿದ್ದೀವಿ, ನಾವು ಕೆಲವೊಂದು ಬೇಡಿಕೆಯನ್ನು ಇಟ್ಟಿದ್ವಿ ಕೇಂದ್ರ ಸರ್ಕಾರದ ವಿರುದ್ಧ, ಆ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಉಪವಾಸ ಸತ್ಯಾಗ್ರಹದಿಂದ ಹಿಂದೆ ಸರಿಯಬಾರದು, ನನ್ನ ಜೀವ ಹೋದರೂ ಪರವಾಗಿಲ್ಲ, ಹುಡುಗರಿಗೆ ನ್ಯಾಯ ಸಿಗಬೇಕು ಅಥವಾ ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಆನ್ 24th ಡೇ ಅಥವಾ 25th ಡೇ ಸೋನಂ ವಾಂಗ್ಚುಕ್ ಅವರಿಗೆ ಅನಿಸ್ತು, ಇಲ್ಲ ಈ ಗಲಾಟೆ ನಮ್ಮ ಒಂದು ಕೈ ಮೀರಿ ಹೋಗ್ತಿದೆ, ನಮ್ಮ ಹಿಡಿತಲ್ಲಿಲ್ಲ, ಇಲ್ಲಿ ಯಾರೋ ಒಂದು ಕಾರಣದ ಕೆಟ್ಟ ಕೈ ಅಲ್ಲಾಡಿಸ್ಕೊಂಡು ಸರ್ಕಾರದ ವಿರುದ್ಧ ಹೋರಾಡಲಿಕ್ಕೆ ಟ್ರೈ ಮಾಡ್ತಿದೆ. ಜೊತೆಗೆ ಈ ವಿದ್ಯಾರ್ಥಿಗಳ ಹೋರಾಟ ಆಗಿರದೆ ಯಾವುದೋ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲಿ ಕಾರಣದ ಕೈನಂತೆ ಕೆಲಸ ಮಾಡ್ತಿದೆ ಮತ್ತು ಯಾರೋ ಒಬ್ಬರು ರಾಜಕೀಯ ಸ್ವಾರ್ಥಕ್ಕಾಗಿ ನಮ್ಮನ್ನು ಪರೋಕ್ಷವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಅನಿಸಿಕೆ ಬಂದಾಗ JP ನಡ್ಡಾ ಮತ್ತು ಕೇಂದ್ರ ನಿಯೋಗ ಭೇಟಿ ಮಾಡಿದಾಗ ಇದರ ಒಂದು ದೇಶದ ಹಿತಾಸಕ್ತಿಗೋಸ್ಕರ ತಮ್ಮ ಅಮರಣಾಂತ ಉಪವಾಸವನ್ನು ಕೈ ಬಿಡ್ತಾರೆ. ಆದರೆ ಈ ಕೈ ಬಿಟ್ಟಂಥ ವಿಚಾರ ಈ ಕಾಕ್ರೋಚ್ ಪಾರ್ಟಿಯವರಿಗೆ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೋರಾಡ್ತಿದ್ದಂಥವರಿಗೆ ಎಲ್ಲೋ ಒಂದು ಕಡೆ ಸಂಶಯ ಬರುತ್ತೆ. ವಾಗ್ದಾಳಿ, ಪ್ರತಿ ವಾಗ್ದಾಳಿ, ಹಿಗ್ಗಾಮುಗ್ಗ ಜಾಡಿಸುವುದು, ರಾಜೀನಾಮೆ ಕೊಡೋದಕ್ಕೂ ಮೊದಲು ಯಾಕೆ ನೀವು ರಾಜೀನಾಮೆಯನ್ನು ಕೊಟ್ರಿ, ಈ ರಾಜೀನಾಮೆ ಕೊಟ್ಟ ನಂತರ ನಮ್ಮ ಒಂದು ಹೋರಾಟ ಅರ್ಧಕ್ಕೆ ನಿಂತಿತ್ತು, ನೀವು ಚಡ್ಡಿ ಹಾಕ್ಕೊಂಡ್ರಿ, ನೀವು BJP ಸೇರ್ಕೊಬಿಟ್ರಿ, ನಿಮಗೆ ಗವರ್ನರ್ ಹುದ್ದೆ ಕೊಡ್ತಾರೆ ಅನ್ನೋಂಥ ಆಮಿಷ ಆಯಿತು. ಇವೆಲ್ಲವೂ ಆದ ನಂತರ ನೀವು ಸರಿ ಇಲ್ಲ ಎನ್ನುವಂಥ ಒಂದು ಆಪಾದನೆ ಕೇಳಿ ಬಂದಾಗ ನಿಜಕ್ಕೂ ಕೂಡ ಬೇಸರಗೊಂಡಂಥ ಸೋನಂ ವಾಂಗ್ಚುಕ್ ಅವರು ಒಂದು ನಿನ್ನೆ ಹೇಳಿಕೆಯನ್ನು ಬಿಡುಗಡೆ ಮಾಡಿದರೆ ಅದರ ಒಂದು ಅರ್ಥ ನೋಡ್ತಾ ಹೋದರೆ ಅವ್ರು ಹೇಳ್ತಾರೆ, ಡು ಐ ನೀಡ್ ಟು ಪ್ರೂವ್ ಮೈ ಸಿನ್ಸಿಯಾರಿಟಿ, ಅಂದರೆ ನಾನು ನನ್ನ ಸಿನ್ಸಿಯಾರಿಟಿಯನ್ನು ನಾನು ಮತ್ತೆ ಪ್ರೂವ್ ಮಾಡ್ಕೊಳ್ಬೇಕನ್ನುವಂಥ ರೀತಿಯಲ್ಲಿ. ಯಾಕೆ ಹೀಗಾಯಿತು ಅಂದರೆ ಸೋನಂ ವಾಂಗ್ಚುಕ್ ವೆಂಟ್ ಆನ್ ಅ ಗ್ರೂಲಿಂಗ್ 26-day ಹಂಗರ್ ಸ್ಟ್ರೈಕ್ ಇನ್ ಕನೆಕ್ಷನ್ ವಿತ್ protest over exam irregularities and the NEET UG paper leak which eventually led to his hospitalization. 26 ದಿನದಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಕೊನೆಗೆ ಅವರು ಆಸ್ಪತ್ರೆಗೆ ಸೇರಿಕೊಂಡಿರ್ತಾರೆ. ಅದು ಯಾಕೆ ಅವ್ರಿಗೆ ಬೇಜಾರಾಯಿತು ಅಂದರೆ some activist groups and the critics questioned his decision to call up the past before securing the resignation of Union Cabinet Minister Dharmendra Pradhan, accusing him of compromising. ಅಂದರೆ ನೀವು ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ರಿಸೈನ್ ಪಡೆದುಕೊಳ್ಳದೆ ನೀವು ಯಾಕೆ ನೀವು ಕಾಂಪ್ರಮೈಸ್ ದೃಷ್ಟಿಯಲ್ಲಿ ನೀವು ಉಪವಾಸ ಸತ್ಯಾಗ್ರಹವನ್ನು ಮಾಡಿಕೊಂಡ್ರಿ, ಅದಕ್ಕೆ ವಾಗ್ದಾಳಿ ನಡೆಯುತ್ತೆ. ವಾಗ್ದಾಳಿ ನಡೆದ ನಂತರ ವಾಂಗ್ಚುಕ್ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಇನ್ ಎ ವಿಡಿಯೋ ಮೆಸೇಜ್ ಟು ಶೇರ್ಡ್ ಆನ್ ಹಿಸ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್, ಸೋನಂ ವಾಂಗ್ಚುಕ್ ಡಿಪೆಂಡೆಡ್ ಹಿಸ್ ಆಕ್ಷನ್ ಸ್ಟೇಟಿಂಗ್ ದಟ್ he stopped the past only after receiving a written assurance from the government to protect protesting students from the crackdowns and examined after 26 days of hunger do I still need to prove my sincerity. ಅಂದರೆ ಇಷ್ಟೆಲ್ಲ ಆದ ನಂತರ ನಾನು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೇನೆ, ಜೊತೆಗೆ ಸರ್ಕಾರದಿಂದ ಲಿಖಿತ ರೂಪದಲ್ಲಿ ಎಲ್ಲವನ್ನೂ ಬರೆದು ಕೊಟ್ಟ ನಂತರ ಅಥವಾ ಅವರು ನಮಗೆ ಅಶ್ಯೂರೆನ್ಸ್ ಕೊಟ್ಟ ನಂತರ ನಾನು ಒಂದು ಹಿತಾಸಕ್ತಿಗೋಸ್ಕರ ಅಥವಾ ಯಾವುದೇ ಗಲಾಟೆ ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ನಾನು ಕೈ ಬಿಟ್ಟಂಥ ಉಪವಾಸ ಸತ್ಯಾಗ್ರಹದಿಂದ ನಿಮಗೆ ಬೇಸರ ಆದರೆ ನಾನು ಯಾವುದಾದ್ರೂ ಕಾರಣಕ್ಕಾಗಿ ನಾನು ನನ್ನ ಸಿನ್ಸಿಯರಿಟಿನ ನಿಮಗೆ ಪ್ರೂವ್ ಮಾಡಬೇಕೆನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಇವೆಲ್ಲ ನೋಡ್ತಿದ್ರೆ ಜಿರ್ಲೆ ಪಾರ್ಟಿ ಮತ್ತು ಸೋನಂ ವಾಂಗ್ಚುಕ್ ಅವರ ಮಧ್ಯೆ ಇದೀಗ ಮಹಾಬಿರುಕಂತವಾಗಿದೆ. ಹೀಗೆ ಮತ್ತೊಂದು 4 ದಿನ ವಾಗ್ದಾಳಿ ನಡೆಸಿಬಿಟ್ರೆ ಇದೇ ಸೋನಂ ವಾಂಗ್ಚುಕ್ ಅವರು ಇದೇ ಜಿರ್ಲೆ ಪಾರ್ಟಿ ವಿರುದ್ಧ ಹರಿಯಾದರೂ ಕೂಡ ಸಂಶಯವಿಲ್ಲ. ಜೊತೆಗೆ ಸೋನಂ ವಾಂಗ್ಚುಕ್ ಅವರು ಇಲ್ಲಿರುವಂಥ ಈ ಜಿರ್ಲೆ ಪಾರ್ಟಿಯಲ್ಲಿರುವಂಥ ಅಡ್ವರ್ಟ್ಗಳು ಹುಳುಕನ್ನು ಕೂಡ ಎತ್ತಿ ಹೇಳಿದ್ರು ಕೂಡ ಸಂಶಯವಿಲ್ಲ. ಒಂದು ವೇಳೆ ಏನಾದರೂ ಮತ್ತೊಂದು 2 ದಿನದಲ್ಲಿ ಈ ಅಭಿಜಿತ್ ದಿಬ್ಕೆ ಅಥವಾ ಸೌರವ್ ದಾಸ್, ಅಶುತೋಷ್ ರಂಕ ಈ ಮೂವರ ಮಧ್ಯೆ ಆಗ್ತಿರುವಂಥ ಒಳಬಿರುಕು ಇವೆಲ್ಲವನ್ನು ಕೂಡ ಏನಾದರೂ ಹೊರಗೆ ಬಂದು ಹೇಳಿಬಿಟ್ರೆ ಅಷ್ಟರ ಮಟ್ಟಿಗೆ ಈ ಜಿರ್ಲೆ ಪಾರ್ಟಿಯ ಹೋರಾಟ ನಿಲ್ಲಬಹುದಾದರೆ ಜಿರ್ಲೆ ಪಾರ್ಟಿ ಏನಾಗುತ್ತೆ ಅಂದರೆ ಜಿರ್ಲೆಯ ಪಾರ್ಟಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದೆ ಅಂದರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ನವರು, ಅವರೆಲ್ಲರೂ ಕೂಡ SP ಅವರು, ಅವರೆಲ್ಲರೂ ಕೂಡ ಮಮತಾ ಬ್ಯಾನರ್ಜಿಯವರು, ಜೊತೆಗೆ ಈ ಎಡಪಕ್ಷಗಳು, ಈ ಇಂಡಿ ಮೈತ್ರಿಕೂಟದ ಪ್ರತಿಯೊಬ್ಬರೂ ಕೂಡ ಇದೀಗ ಜಿರ್ಲೆಯ ಪಾರ್ಟಿ ಸದಸ್ಯರಾಗಿದ್ದಾರೆ. ಐ ಎಮ್ ಟು ಕಾಕ್ರೋಚ್ ಎನ್ನುವಂಥ ದೃಷ್ಟಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಐ ಎಮ್ ಟು ಕಾಕ್ರೋಚ್ ಎನ್ನುವ ದೃಷ್ಟಿಯಲ್ಲಿ ದೇಶದ ಪರ ಹೋರಾಡ್ತೇವೆ ಅನ್ನುವಂಥ ದೃಷ್ಟಿಯಲ್ಲಿ ಇದೀಗ ನೀಟ್ ವಿರುದ್ಧ ಹೋರಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಹೋರಾಟಕ್ಕೆ ಯಾರ್ಯಾರ ಬೆಂಬಲ ಇದೆ ಅನ್ನೋದು ನೋಡ್ತಾ ಹೋದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಕೆಲವೊಂದು ರಿಪೋರ್ಟ್ ಆಗಿರ್ಬೋದು, ಕೆಲವೊಂದು ವಿಡಿಯೋ ಆಗಿರ್ಬೋದು, ಎಲ್ಲವೂ ನೋಡ್ತಾರೆ ವಿದೇಶಿಗರ ಕೈವಾಡವೂ ಇದೆಯಾ. ಯಾಕಂದರೆ ಈ ದೇಶ ನೇಪಾಳ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಬಾಂಗ್ಲಾ ಆಗಿರ್ಬೋದು, ಉಕ್ರೇನ್ ಆಗಿರ್ಬೋದು, ಇಲ್ಲೆಲ್ಲ ಕೂಡ
ಒಂದು ರೆಜಿಮ್ ಚೇಂಜ್ ಆಗಿದ್ದು, ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಕುಸಿದಿದ್ದು ಇದೇ ವಿದ್ಯಾರ್ಥಿಗಳ ಪ್ರೊಟೆಸ್ಟಿಂದ. ಇದರ ಮುಂದುವರೆದ ಭಾಗವಾಗಿ ಇದೀಗ ಭಾರತದಲ್ಲೂ ಕೂಡ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಆಗಿದ್ರೆ ಓಕೆ, ಒಂದು ಕಡೆ ಅನ್ಬೋದಿತ್ತು. ಆದರೆ ಇಡೀ ದೇಶದಾದ್ಯಂತ ಹುಡುಗರನ್ನು ಚೂ ಬಿಟ್ಟಿದ್ದಾರೆ, ವಿದ್ಯಾರ್ಥಿಗಳನ್ನ ಚೂ ಬಿಟ್ಟಿದ್ದಾರೆ. ಮುಂದೆ ಈ ಹೋರಾಟ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ಎರಡು ವಿಷಯ ಅಂದರೆ, ಜಿರ್ಲೆಯ ಪಾರ್ಟಿಯ ಸದ್ದಿಗಿಂತ ಸೋಷಿಯಲ್ ಮೀಡಿಯಾ ಹವಾಕ್ಕಿಂತ ಮೋದಿ ಎನ್ನುವಂಥ 75 ವರ್ಷದ ಒಬ್ಬ ವ್ಯಕ್ತಿ ಕೂಡ ತನ್ನ ಹವಾವನ್ನು ಗೆದ್ದು ಬೀಗಿದ್ದಾರೆ. ಜೊತೆಗೆ ಕಾಕ್ರೋಚ್ ಪಾರ್ಟಿಯ ಅಭಿಜಿತ್ ದಿಬ್ಕೆ ಮತ್ತು ಸೋನಮ್ ವಾಂಗ್ಚುಕ್ ಅವರ ಮಧ್ಯೆ ಇದೀಗ ದೊಡ್ಡ ಬಿರುಕಾಗಿದೆ. ಮುಂದಿನ ಹಂತದಲ್ಲಿ ಯಾವ ಡೆವಲಪ್ಮೆಂಟ್ ಪಡ್ಕೊಳ್ತೆಲ್ಲೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.